ಇವತ್ತು ಯಾರು ಸಿಎಂ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ಎಐಸಿಸಿಯಿಂದ ಅಧಿಕೃತವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ ಯಾರು ಯಾಕೆ ಸಿಎಂ ಆಗಬೇಕು ಅಂತನೂ ಕೂಡ ನಿನ್ನೆ ಶಾಸಕರು ತಮ್ಮ ಅಭಿಪ್ರಾಯವನ್ನ ವೀಕ್ಷಕರ ಮುಂದೆ ಇಟ್ಟಿದ್ದಾರೆ. ಅಂದ್ರೆ ಬಂದಿದ್ರಲ್ಲ ಎಐಸಿಸಿಯಿಂದ ಕಳಿಸಿಕೊಡ್ಲಾಗಿತ್ತಲ್ಲ 3 ವೀಕ್ಷಕರು ಸುಶೀಲ್ ಕುಮಾರ್ ಸಿಂಧೆ ಅವರ ನೇತೃತ್ವದಲ್ಲಿ ಅವರ ಮುಂದೆ ಶಾಸಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರೇ ಯಾಕೆ ಸಿಎಂ ಆಗಬೇಕು, ಡಿಕೆ ಶಿವಕುಮಾರ್ ಅವರೇ ಯಾಕೆ ಆಗಬೇಕು ಅಂತ ಅವರ ಬೆಂಬಲಿಗರು ವಿವರಿಸಿದ್ದಾರೆ. ಸಿದ್ದರಾಮಯ್ಯ ಅವರೇ ಯಾಕೆ ಸಿಎಂ ಆಗಬೇಕು ಅಂತ ಅವರ ಬೆಂಬಲಿಗರು ಹಲವು ವಾದಗಳನ್ನ ವರಿಷ್ಠರ ಮುಂದಿಟ್ಟಿದ್ದಾರೆ. ಮುಂಬರುವಂತ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಇನ್ನ ಬಿಬಿಎಂಪಿ ಎಲೆಕ್ಷನ್ ಕೂಡ ಇದೆ. ಸೊ ಹೀಗಾಗಿ ಅವರೇ ಆದ್ರೆ ಒಳ್ಳೇದು. ರಾಜ್ಯದಲ್ಲಿ ಸಿದ್ದು ಸಿಎಂ ಆಗಬೇಕು. ಸಿದ್ದು ಇಡೀ ರಾಜ್ಯದ ನಾಯಕ. ಡಿಕೆಶಿ ಹವಾ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಇದೆ. ಉತ್ತರ ಕರ್ನಾಟಕದ ಮತಗಳು ಪಡಿಲಿಕ್ಕೆ ಸಿದ್ದರಾಮಯ್ಯ ಅವರ ಬೇಕು, ಅಂದ್ರೆ ಅವರ ವರ್ಚಸ್ಸು ಬೇಕು. ಸಿದ್ದರಾಮಯ್ಯನವರಿಗೆ ಆಡಳಿತದ ಅನುಭವ ಕೂಡ ಇದ್ದು ಕ್ಲೀನ್ ಇಮೇಜ್ ಕೂಡ ಇದೆ. ಲಿಂಗಾಯತ ಧರ್ಮ ವಿಭಜಕ ಎಂಬ ಆರೋಪ ಮುಗಿದ ಅಧ್ಯಾಯ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ವೀಕ್ಷಕರ ಮುಂದೆ ಹೇಳಿರೋದಿದು. ಇನ್ನು ಸಿದ್ದರಾಮಯ್ಯ ಬೆಂಬಲಿಗರಂತೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿ ತಮ್ಮ ತಮ್ಮ ವಾದವನ್ನ ಮಂಡಿಸಿದ್ದಾರೆ. ದಶಕಗಳ ಬಳಿಕ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಪರವಾಗಿ ನಿಂತಿದೆ. ಇಡೀ ಹಳೆ ಮೈಸೂರು ಭಾಗ ಡಿಕೆ ಶಿವಕುಮಾರ್ ಅವರನ್ನ ನೋಡಿಕೊಂಡು ಮತವನ್ನ ಚಲಾಯಿಸಿದೆ. ಒಕ್ಕಲಿಗ ಮತ ಬ್ಯಾಂಕ್ ನಿರ್ವಹಣೆ ಹಿನ್ನೆಲೆಯಲ್ಲಿ ಡಿಕೆಶಿಗೆ ಅವಕಾಶವನ್ನ ನೀಡಬೇಕು. ಅತ್ಯುತ್ತಮ ಸಂಘಟಕ ಆತ. ಕೆಪಿಸಿಸಿ ಅಧ್ಯಕ್ಷರೇ ಸಿಎಂ ಆಗುವಂತ ಸಂಪ್ರದಾಯವನ್ನ ಮುಂದುವರಿಸಬೇಕು. ಡಿಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆಯನ್ನ ಯಾರು ಕೂಡ ಪ್ರಶ್ನೆ ಮಾಡುವಂತಿಲ್ಲ. ಪಕ್ಷಕ್ಕೋಸ್ಕರ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಂಘಟನೆ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಿದೆ ಡಿಕೆ ಶಿವಕುಮಾರ್ ಯಾವ ರೀತಿಯಾಗಿ ಪಕ್ಷವನ್ನ ಕಟ್ಟಿದ್ರು ಅಂತ. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅವರ ಬೆಂಬಲಿಗರು. ಅಲ್ಲದೆ ಸಿದ್ದರಾಮಯ್ಯ ಈಗಾಗಲೇ ಸಿಎಂ ಆಗಿದ್ದಂತವರು, ಅವರ ಮೇಲೆ ಲಿಂಗಾಯತ ಧರ್ಮ ವಿಭಜನೆ ಆರೋಪ ಇದೆ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರ ವಾದ. ರಾಜ್ಯದಲ್ಲಿ ಕಾಂಗ್ರೆಸ್ ಅಭೂತಪೂರ್ವವಾದಂತ ಗೆಲುವನ್ನ ಸಾಧಿಸಿರುವಂತದ್ದು, ಸ್ಪಷ್ಟವಾದಂತ ಬಹುಮತವನ್ನ ಸಾಧಿಸಿರುವಂತದ್ದು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಕೂಡ ಡಬಲ್ ಧಮಾಕ ಡಿಕೆ ಶಿವಕುಮಾರ್ ಅವರಿಗೆ. ಇನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ 61ನೇ ವರ್ಷ ತುಂಬುತ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಿಎಲ್ಪಿ ಸಭೆಯಲ್ಲೇ ಕಾಂಗ್ರೆಸ್ ನಾಯಕರು ಬರ್ತ್ಡೇಯನ್ನ ಆಚರಿಸಿದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡುವೆ ಬರ್ತ್ಡೇ ಸಂಭ್ರಮ ಮನೆ ಮಾಡಿತ್ತು. ಸಿಎಂ ಸ್ಥಾನಕ್ಕೆ ಪೈಪೋಟಿ ನಡುವೆ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡ್ರು. ಸಿದ್ದರಾಮಯ್ಯ ಜೊತೆ ಡಿಕೆ ಶಿವಕುಮಾರ್ ಬರ್ತ್ಡೇಯನ್ನ ಆಚರಿಸಿದ್ರು. ಕೇಕ್ ಕತ್ತರಿಸಿ ಡಿಕೆ ಶಿವಕುಮಾರ್ ಸಿದ್ದುಗೆ ತಿನ್ನಿಸಿದ್ರೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರಿಗೆ ತಿನ್ನಿಸಿದ್ದಾರೆ. ಬರ್ತ್ಡೇಗೆ ಸಿಎಂ ಕುರ್ಚಿ ಗಿಫ್ಟ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದೇ ಈಗಿರುವಂತ ಸಸ್ಪೆನ್ಸ್. ಇನ್ನ ಸಿಎಂ ರೇಸ್ ನಲ್ಲಿರುವಂತ ಡಿಕೆಶಿ ಮನೆಗೆ ಬೆಳಗಿನ ಜಾವ ಕಾಲಜ್ಞಾನಿ ವಿಜಯ್ ಗುರೂಜಿ ಭೇಟಿಯನ್ನ ಕೊಟ್ಟಿದ್ರು. ಡಿಕೆಶಿಗೆ ಶಾಲು ಹಾರವನ್ನು ಹಾಕಿ ಆಶೀರ್ವಾದವನ್ನು ಮಾಡಿದ್ರು. ಬೆಳಗಿನ ಜಾವ 4:15ಕ್ಕೆ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸಿದ್ದಂತ ಕಾಲಜ್ಞಾನ ಗುರೂಜಿ ಹಲವು ವರ್ಷಗಳಿಂದ ಕಾಲಜ್ಞಾನ ಭವಿಷ್ಯವನ್ನ ತಿಳಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಸಿಎಂ ಆಗುವಂತ ಯೋಗ, ಸಮಯ ಹೇಗಿದೆ, ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅವ್ರ ಜೊತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರಂತೆ. ಡಿಕೆ ಶಿವಕುಮಾರ್ಗೆ ಗುರುವಾರ ತುಂಬಾ ಚೆನ್ನಾಗಿದೆ ಅಂತ ವಿಜಯ್ ರಾಜ್ ಗುರೂಜಿ ತಿಳಿಸಿದ್ದಾರಂತೆ. ಎಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಂಗಾಧರ್, ಸಾಕಷ್ಟು ಚರ್ಚೆಗಳು ನಡೆದಿರುವಂತದ್ದು ನಿನ್ನೆ ಇಲ್ಲಿ ಪ್ರಮುಖವಾಗಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದಂತ ಶಾಸಕರ ಅಭಿಪ್ರಾಯ ಸಂಗ್ರಹದ ಸಂದರ್ಭದಲ್ಲಿ ಸಾಕಷ್ಟು ಜನ ತಮ್ಮದೇ ಆದಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಏನೇನೆಲ್ಲ ಬೆಳವಣಿಗೆಗಳು ಅಟ್ ಪ್ರೆಸೆಂಟ್ ಈಗ ನಡೀತಾ ಇದೆ ಮುಖ್ಯಮಂತ್ರಿ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿರಾಜ್, ರಾಜ್ಯದಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಸಿಎಂ ಅನ್ನೋದು ಈಗ ಬಹಳಷ್ಟು ಕುತೂಹಲವನ್ನ ಉಂಟು ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಮತ್ತೆ ಡಿಕೆಶಿ ನಡುವೆ, ಇಬ್ಬರ ನಡುವೆ ಕೂಡ ಸಾಕಷ್ಟು ಒಂದು ಪೈಪೋಟಿ ಇದೆ. ಅದರಲ್ಲಿ ನಿನ್ನೆ ಸಿಎಲ್ಪಿ ಒಂದು ಸಭೆಯಲ್ಲಿ ಎಲ್ಲಾ ಶಾಸಕರು ಏನು ಎಐಸಿಸಿ ಬಂದಂತಹ ಎಲ್ಲ ವೀಕ್ಷಕರ ಮುಂದೆ ಒಂದು ಅಭಿಪ್ರಾಯನ ಕೂಡ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಕೆಲ ಶಾಸಕರು ಏನು ಬಹಿರಂಗವಾಗಿಯೇ ಇಂಥವರೇ ಶಾಸಕರ ಸಿಎಂ ಆಗಬೇಕು ಅಂತ ಹೇಳಿ, ಅದರಲ್ಲಿ KN ರಾಜಣ್ಣ ಅವರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರೆ ಅವರು ಆಡಳಿತವನ್ನ
ವ್ಯಕ್ತಪಡಿಸಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಸರ್ವೋಚ್ಚ ನಾಯಕ ಯಾವ ರೀತಿ ಆಡಳಿತವನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಅನುಭವವನ್ನು ಹೊಂದಿರುವಂತವರು. ಅದ್ರ ಜೊತೆಲಿ ಅವರಿಗೆ ಮೊದಲ ಅವಕಾಶವನ್ನ ಕೊಡಬೇಕು ಅಂತೇಳಿ ನಿನ್ನೆ ಒಂದಷ್ಟು ಸಭೆಯನ್ನ ಕೂಡ ಅಂದ್ರೆ ಅವರ ಬೆಂಬಲಿಗ ಶಾಸಕರಿಗೂ ಸಭೆಯನ್ನ ಕೂಡ ಮಾಡಿದ್ರು. ಅದ್ರ ಜೊತೆಲಿ ಬಹಿರಂಗವಾಗಿ ಅವರು ಶಾಸಕರು ಒಂದು ಹೇಳಿಕೆಯನ್ನ ಕೊಡ್ತಾರೆ, ಸಿದ್ದರಾಮಯ್ಯ ಅವರು ಸಿಎಂ ಆಗ್ಬೇಕು ಅಂತೇಳಿ. ಮತ್ತೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತೇಳಿ, ಜೊತೆಗೆ ಬಾಲಕೃಷ್ಣ ಅವರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಡುವ ಮೂಲಕವಾಗಿ ಒಕ್ಕಲಿಗ ನಾಯಕತ್ವವನ್ನ ಕುಳಿಸಬೇಕು ಅಂತೇಳಿ ಒಂದ್ ಕಡೆ ಸ್ವಾಮೀಜಿಗಳು ಕೂಡ ಒಕ್ಕಲಿಗರಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು. ಎಸ್ ಎಂ ಕಿಶಾದ ನಂತರ ಸರ್ವಮತ ಮೂಲಕವಾಗಿ ಒಂದು ಪಕ್ಷ ಬಂದಿದೆ, ಹೀಗಾಗಿ ಅವರಿಗೆ ಅವಕಾಶ ಕೊಡುವಂತ ಮೂಲಕವಾಗಿ ಕೊಡಬೇಕು ಅಂತ ಹೇಳಿ. ಆದ್ರೆ ಈಗ ಸಿಎಲ್ಪಿ ಸಭೆಯಲ್ಲಿ ಎಲ್ಲ ಶಾಸಕರು ಅಲ್ಲಿ ಒಂದು ವೀಕ್ಷಕರ ಮುಂದೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇವತ್ತು ಒಂದು ಎಐಸಿಸಿ ಅಧ್ಯಕ್ಷರು ಯಾರು ಮುಖ್ಯಮಂತ್ರಿ ಅನ್ನೋದ್ರ ಬಗ್ಗೆ ಈಗ ಇವತ್ತು ಆದೇಶ ಕೂಡ ಹೊರಬರುವ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಬಳಿ ಎಲ್ಲಾ ಬೆಂಬಲಿಗರಾಗಿರಬಹುದು ಮತ್ತೆ ಎಲ್ಲ ಕೂಡ ಬರ್ತಾ ಇದ್ದಾರೆ. ಇವತ್ತು 8 ಗಂಟೆ ನಂತರ ನೇರವಾಗಿ ಅವರು ದೆಹಲಿಗೆ ಈಗ ತೆರಳುವಂತದ್ದು. ಈಗ ದೆಹಲಿಗೆ ಹೋದಂತ ಬಳಿಕ ಸಿದ್ದರಾಮಯ್ಯನವರು ಸಹ ದೆಹಲಿಗೆ ಹೋಗಲಿದ್ದಾರೆ. ಇಬ್ಬರ ಒಂದು ಏನು ಒಂದು ಪೈಪೋಟಿ ಇದೆ, ಇಬ್ಬರ ಪೈಪೋಟಿಯಲ್ಲಿ ಇಬ್ಬರನ್ನ ಕುಳಿಸ್ಕೊಂಡು ಹೈಕಮಾಂಡ್ ಇವತ್ತು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಮತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ಹೈಕಮಾಂಡ್ ಒಂದು ಆದೇಶವನ್ನ ಕೊಡೋದು. ಅದು ಎಐಸಿಸಿ ಅಧ್ಯಕ್ಷರೇ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಆದ್ರೆ ಈ ಒಂದು ಪೈಪೋಟಿ ಇದೆ ಇಡೀ ರಾಜ್ಯದ ಒಂದು ಶಾಸಕರಲ್ಲಿ ಒಂದು ಬಣಗಳಾಗಿ ಮಾರ್ಪಟ್ಟಿರುವಂತದ್ದು. ಒಂದ್ ಕಡೆ ಬೆಂಬಲಿಗರಲ್ಲೂ ಕೂಡ ಒಂದು ಖಾಸಗಿ ಹೋಟೆಲ್ ಮುಂಭಾಗದಲ್ಲಿ ಘೋಷಣೆಗಳನ್ನ ಮತ್ತೆ ಇಬ್ಬರು ಪ್ರತ್ಯೇಕವಾಗಿ ನಾಯಕರನ್ನ ಫೋಟೋಗಳನ್ನ ಇಟ್ಕೊಂಡು ಘೋಷಣೆಗಳನ್ನ ಹಾಕ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಇದು ವ್ಯಕ್ತಿ ಪೂಜೆ ಮಾಡುವಂತದ್ದಲ್ಲ, ಪಕ್ಷ ಪೂಜೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಹೇಳುವಂತದ್ದು. ಜೊತೆಗೆ ಅವರು ಮಠ ಮಾನ್ಯ ಮಂದಿರಗಳಿಗೆ ಜೊತೆಗೆ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇರುವಂತದ್ದು ಸಾಕಷ್ಟು ಕುತೂಹಲ ಇರುವಂತ. ಜೊತೆಗೆ ಮೊನ್ನೆ ಅಷ್ಟೇ ಏನು ಕನಕಪುರದಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿದಂತಹ ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ಬೆಂಗಳೂರಿಗೆ ಬರ ಹೇಳ್ತೀನಿ, ಅವರೆಲ್ಲರೂ ಕೂಡ ನೀವು ಬೆಂಗಳೂರಿಗೆ ಬರಬೇಕು ಅನ್ನೋ ಮೂಲಕವಾಗಿ ಅಲ್ಲಿ ನಾನು ಸಿಎಂ ಅದರಲ್ಲಿ ರೇಸ್ ನಲ್ಲಿರುವಂತಹ ಬಗ್ಗೆ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ನಂತರವಾಗಿ ಸಿದ್ದರಾಮಯ್ಯ ಬೆಂಬಲಿಗರಾಗಿರ್ಬೋದು ಬೈತಿ ಸುರೇಶ್ ಅವರ ಅವರ ಫ್ಲಾಟ್ ನಲ್ಲಿ ಕೂಡ ಅವರ ಬೆಂಬಲಿಗ ಶಾಸಕರೆಲ್ಲರೂ ಕೂಡ ಒಂದು ಸಭೆಯನ್ನ ಮಾಡಿದ್ರು. ಹೀಗಾಗಿ ಮುಖ್ಯವಾಗಿ ಸಿಎಂ ತನ್ನನ್ನೇ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತೆ ಯಾವುದೇ ರೀತಿ ಅಂದ್ರೆ ನಾವು ತಮ್ಮ ಮೇಲೆ ಯಾವುದೇ ಆರೋಪಗಳಿಲ್ಲ ಮತ್ತೆ ಯಾವುದೇ ಗಂಗಾಧರ್ ಈಗ ಏನೇ ತೀರ್ಮಾನ ಆದ್ರೂ ಕೂಡ ಎಐಸಿಸಿ ಇಂದನೇ ಕೈಗೊಳ್ಬೇಕಾಗಿದೆ. ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.